ನಮಸ್ಕಾರ. ಕಾಫಿ ತಂದು ಇಟ್ಟಿದ್ದೀನಿ. ಗಮನವೇ ಇಲ್ಲ ಯಾರಿಗೂ. ಅದೇನಪ್ಪ ಅಷ್ಟೊಂದು ಯೋಚನೆ? ಮೊದಲೆಲ್ಲ ಕಾಫಿ ಕುಡೀರಿ, ತಣ್ಣಗಾಗುತ್ತೆ ಎಂದು ಹೇಳುತ್ತಾ ಅಲ್ಲೇ ಕುಳಿತಳು ಪಾರ್ವತಿ. ಅವಳ ಮಾತು ಕೇಳಿಸದಷ್ಟು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದರು ಮೂವರು. ಇದೇನೋ ಅವಸ್ಥೆನೋ ಮಾರಾಯ, ಅಷ್ಟು ತಲೆ ಹೋಗೋ ಸಮಸ್ಯೆಗಳೇ? ಶ್ರೀಧರನನ್ನು ನೋಡುತ್ತಾ ಕೇಳಿದಳು. ನೀನಿರಮ್ಮ, ನಿನಗಿದೆಲ್ಲ ಅರ್ಥ ಆಗೋಲ್ಲ. ಧ್ವನಿಯಲ್ಲಿ ತುಸು ಅಸಮಾಧಾನದ ಛಾಯೆ. ನೀನಾದರೂ ಹೇಳಿ ಶ್ರೀ, ಈ ಸಲ ಮಗಳನ್ನು ಕೇಳಿದಳು. ಅಮ್ಮ, ಒಂದಲ್ಲ ಎರಡಲ್ಲ ನೂರಾರು ತಾಪತ್ರಯಗಳು. ಅಪ್ಪಂಗೂ ಏನು ತೋಚ್ತಾ ಇಲ್ಲ. ನಿಂಗ್ಯಾಕೆ ಹೇಳು ಈ ಕಿರಿಕಿರಿಯಲ್ಲ? ಮೇಜಿನ ಮೇಲೆ ಹರವಿಕೊಂಡ ನೀಲಿ ನಕ್ಷೆಗಳು, ಇತರ ಕಾಗದ ಪತ್ರಗಳನ್ನು ತಿರುವುತ್ತಾ ಉತ್ತರಿಸಿದಳು ಶ್ರೀನಿಧಿ. ಪಾರ್ವತಿಯ ಮುಖ ಚಿಕ್ಕದಾಯಿತು. ಅದನ್ನು ಗಮನಿಸಿದ ಮೂರ್ತಿ ನಗುತ್ತಾ, ಪಾರು, ನಿನ್ನ ಕೆಲಸವೇ ಹಾಯಾಗಿರುತ್ತೆ ಕಣೆ. ಬೆಳಿಗ್ಗೆ ಎದ್ದು ಎಲ್ಲರಿಗೂ ಕಾಫಿ ತಿಂಡಿ, ಮಧ್ಯಾಹ್ನ ರಾತ್ರಿಗೆ ಅಡುಗೆ ಮಾಡಿ ಬಡಿಸೋದು. ಏನೂ ತಲೆಬಿಸಿ ಇಲ್ಲ ನೋಡು. ನಮ್ಮ ಸಮಸ್ಯೆಗಳು, ಅವುಗಳನ್ನು ಹೇಳಿ ನಿನಗೂ ತಲೆಬಿಸಿ ಆಗೋದೆಲ್ಲ ಏನು ಬೇಡ. ಇನ್ನೊಂದು ರೌಂಡು ಸ್ಟ್ರಾಂಗ್ ಕಾಫಿ ಕುಡಿತೀವಿ, ಆಗ ಹೊಸ ಆಲೋಚನೆಗಳು ಹುಟ್ಟುತ್ತವೆ, ನೋಡೋಣ ಎಂದ. ಭಾಳ ದಿನಗಳಿಂದ ಮೂವರನ್ನು ಏನೋ ದೊಡ್ಡ ಸಮಸ್ಯೆ ಕಾಡುತ್ತಿದೆ ಎನ್ನುವುದಷ್ಟೇ ಬಲ್ಲ ಪಾರ್ವತಿಯ ಮನ ಮಮ್ಮಲ ಮರುಗುತ್ತಿತ್ತು. ಆದರೆ ಒಬ್ಬರಾದರೂ ಬಾಯಿ ಬಿಡಬೇಕಲ್ಲ. ಪಾರ್ವತಿಯ ಗಂಡ ಮೂರ್ತಿ ಪ್ರಮುಖ ಉದ್ಯಮಿ, ಜೊತೆಗೆ ಲೇಖಕ. ಇಂಜಿನಿಯರಿಂಗ್ ಓದಿದ ಮಗ ಶ್ರೀಧರ್, ಮಗಳು ಶ್ರೀನಿಧಿ ವೈದ್ಯೆ. ಮೂವರು ಅವರವರ ಕಾರ್ಯಕ್ಷೇತ್ರದಲ್ಲಿ ನಿಪುಣರು. ಇಂಥ ಸಿಗದ ಬುದ್ಧಿವಂತರಿಗೂ ಪರಿಹಾರ ಸಮಸ್ಯೆಗಳಾವು ಎನ್ನುವುದು ಪಾರ್ವತಿಯ ಚಿಂತೆ. ಪದೇ ಪದೇ ಕೇಳ್ತಾ ಇದ್ದೇನಂತ ಅಂದ್ಕೊಳ್ಬೇಡಿ. 2 ತಿಂಗಳಿಂದ ನಿಮ್ಮ ತಲೆ ಕೊರಿತಾ ಇರುವ ಹುಳ ಯಾವುದು ಹೇಳಬಾರ್ದಾ? ನೀವು ಹೇಳದೆ ಹೋದರೆ ನನ್ನ ತಲೆಯೊಳಗೆ ಹೊಕ್ಕ ಹುಳ ನನ್ನ ಇಡೀ ತಲೆಯನ್ನೇ ತಿಂದು ಬಿಡುತ್ತೆ. ಮೂರ್ತಿಯನ್ನೇ ಕೇಳಿದಳು. ಆಯಿತು ಮಾರೈತಿ, ಹೇಳ್ತೀನಿ. ಎಲ್ಲ ಸೌಲಭ್ಯಗಳಿರುವ ಒಂದು ವೃದ್ಧಾಶ್ರಮ ನಿರ್ಮಿಸಲು ನೀಲಿ ನಕ್ಷೆ ಹಾಕ್ಕೊಂಡಿದ್ದೇವೆ. ಜೊತೆಗೆ ವೃದ್ಧರ ಆರೈಕೆಗಾಗಿ ಸಮೀಪದಲ್ಲಿರುವ ಆಸ್ಪತ್ರೆಗೆ ಈ ವೃದ್ಧಾಶ್ರಮವನ್ನು ಅನುಸಂಧಾನಿಸುವ ಪ್ರಯತ್ನವೂ ಸಾಗುತ್ತಿದೆ. ವೃದ್ಧಾಶ್ರಮ ನಿರ್ಮಾಣದಲ್ಲಿ ಮನವೊಲಿಸಿದ್ದೇನೆ. ಇಂಜಿನಿಯರ್ಗಳ ನಿರ್ಮಾಣದ ನಂತರ ಸೇವೆ ಸಲ್ಲಿಸಲು ವೈದ್ಯರು ಮತ್ತು ಕೌನ್ಸಿಲಿಂಗ್ಗೆ ಸ್ವಯಂ ಸೇವಕರಾಗಿ ಬರಲು ಕೆಲವು ಹೆಸರಾಂತ ಬರಹಗಾರರು ಒಪ್ಪಿದ್ದಾರೆ. ನಮ್ಮ ಆಪ್ತ ವಲಯದಲ್ಲಿ ಸಾಕಷ್ಟು ಹಣ ದೇಣಿಗೆಯಾಗಿ ಲಭಿಸಿದೆ. ಸಿಟಿಯ ಹೊರಭಾಗದಲ್ಲಿರುವ ನಮ್ಮ ಫ್ಲ್ಯಾಟನ್ನು ಟ್ರಸ್ಟಿನ ಹೆಸರಿಗೆ ಮಾಡಿದ್ದೇನೆ. ಗಂಡನ ಮಾತು ಕೇಳಿ ಪಾರ್ವತಿಗೆ ಹೆಮ್ಮೆಯಾಯಿತು. ಎಲ್ಲವೂ ಚೆನ್ನಾಗಿದೆಯಲ್ಲ, ಇಲ್ಲೀಗ ನಿಮ್ಮನ್ನು ಕಾಡ್ತಿರುವ ಅಡ್ಡಿ ಆತಂಕಗಳು ಯಾವುವು ಅಂತ ಗೊತ್ತಾಗ್ತಾ ಇಲ್ಲ ಎಂದಳು. ನಮ್ಮ ಈ ಯೋಜನೆಯಲ್ಲಿ ತೊಡಗಿಸಿಕೊಂಡವರ ಸಂಖ್ಯೆ ಹೆಚ್ಚಾಗಿ ಬಿಟ್ಟಿದೆ. ತಲೆಗೊಂದು ಸಲಹೆಗಳನ್ನು ಕೇಳಿ ಕೇಳಿ ನಮ್ಮ ತಲೆ ಚುಟ್ಟು ಹಿಡಿದಿದೆ. ಇಂಜಿನಿಯರ್ಸ್ ಹೇಳಿದ ಮಾತು ವೈದ್ಯರು ಒಪ್ಪಲ್ಲ, ವೈದ್ಯರ ಮಾತು ಇಂಜಿನಿಯರ್ಸ್ ಕೇಳೋಲ್ಲ. ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದೆ ಈ ಯೋಜನೆ ಮುಂದುವರಿಸುವುದು ಕಷ್ಟ. ಇದಾ ನಿಮ್ಮ ಸಮಸ್ಯೆ? ನಗುತ್ತಾ ಕೇಳಿದಳು ಪಾರ್ವತಿ. ಇನ್ನುವೆ. ಜಾಗ ನಾವು ಕೊಂಡಾಗ ಅದರ ಪಕ್ಕದ ಸೈಟಿನವರು ನಮ್ಮ ಸೈಟಿಗೆ ಹೋಗಲು ದಾರಿ ಬಿಡುತ್ತೇವೆ ಎಂದಿದ್ರು. ಈಗ ಒಪ್ತಾ ಇಲ್ಲ. ಅವರಿಗೆ ಅಲ್ಲಿ ದೊಡ್ಡ ವಸತಿ ಸಮುಚ್ಚಯ ಕಟ್ಟಿಸುವ ಉದ್ದೇಶವಿದ್ದಂತೆ. ಈಗ ಸಾಧ್ಯವಾಗುತ್ತಿಲ್ಲ ಎನ್ನುವುದು ಅವರ ಚಿಂತೆ. ಆಗ ಮಾಡಿಕೊಂಡ ಅಗ್ರಿಮೆಂಟ್ ಈಗ ಚಲಾವಣೆ ಆಗೋಲ್ಲ, ಕೋರ್ಟಿಗೆ ಹೋಗ್ತೇವೆ ಅಂತಿದ್ದಾರೆ ಎಂದ ಶ್ರೀಧರ್. ಅವನ ಮಾತು ಕೇಳಿ ಪಾರ್ವತಿಗೆ ಸಮಸ್ಯೆ ಗಂಭೀರದೆ ಎಂದು ಅರ್ಥವಾಯಿತು. ಇದಕ್ಕೇನು ಪರಿಹಾರ ಇಲ್ವಾ? ನೀವೇನು ಯೋಚನೆ ಮಾಡಿದ್ದೀರಿ? ಹೆಸರಾಂತ ಸಿವಿಲ್ ಲಾಯರ್ ಅನಿರುದ್ಧ್ ಈ ಕೇಸನ್ನು ವಾದಿಸಲು ಒಪ್ಪಿದ್ದಾರೆ ಕಣೆ. ಈತ ಕೇಸು ಕೈಗೆತ್ತಿಕೊಂಡ ಅಂದರೆ ನಾವು ಗೆದ್ದಂತೆಯೇ. ಒಳ್ಳೆಯದೇ ಆಯ್ತಲ್ಲ. ನಾಳೆ ನಮ್ಮ ಪಕ್ಕದ ಸೈಟಿನವರ ಬಳಿ ಹೋದಾಗ ನನ್ನನ್ನು ಜೊತೆಯಲ್ಲಿ ಕರೆದೊಯ್ಯಬಹುದೇ ಎಂದು ಕೇಳಿದಳು. ನೀನ್ಯಾಕೆ, ನೀನೇನು ಮಾತಾಡ್ತೀಯಲ್ಲಿ? ಹೊಕ್ಕೊರಳಿನಿಂದ ಮೂವರು ಎಂದದ್ದು. ನಮ್ಮಿಂದಾಗದು ನಿನ್ನಿಂದಾದೀತೆ ಎಂಬಂತೆ ಧ್ವನಿಸಿತ್ತು. 10 ಜನಕ್ಕೆ ಅಡುಗೆ ಮಾಡಿ ಬಡಿಸುವುದು ಅಂದ್ಕೊಂಡಿದ್ದೇನೆ, ಅಥವಾ ನೀನು ಓದಿದ್ದ ಕಥೆಯಲ್ಲಿದ್ದ ಪರಿಹಾರ ಏನಾದರೂ ಸೂಚಿಸುವ ಅಂತ ಇದೆಯಾ? ಲೇವಡಿ ಮಾಡುತ್ತಾ ನಕ್ಕರು ಮೂರ್ತಿ. ಏನೇ ಆಗಲಿ, ಈಗಲಾದರೂ ಅಮ್ಮ ನಮ್ಮ ವ್ಯವಹಾರಗಳಲ್ಲಿ ಆಸಕ್ತಿ ತೋರಿಸುವ ಮನಸ್ಸು ಮಾಡಿದ್ದಾಳೆ. ನಾವು ಪ್ರೋತ್ಸಾಹಿಸಬಹುದಲ್ವಾ ಎಂದಳು ಮಗಳು. ಮೂರ್ತಿ ತಥಾಸ್ತು ಎಂದು ಬಿಟ್ಟ. ಮರುದಿನ ಬೆಳಿಗ್ಗೆ ಕೇಸಿನ ಎಲ್ಲ ವಿಚಾರಗಳನ್ನು ಸವಿವರವಾಗಿ ಪಾರ್ವತಿಗೆ ತಿಳಿಸಿದ್ದರು. ನೀನು ಅಲ್ಲಿ ಏನೇನು ಹೆಚ್ಚು ಕಡಿಮೆ ಮಾತನಾಡಿ ಅಡ್ವರ್ಟ್ ಮಾಡಬೇಡ. ನಿನ್ನ ಮಾತುಗಳಿಂದ ಅವರಿಗೆ ನಾವು ಹೆದರಿ ತಗ್ಗಿದ್ದೇವೆಂಬ ಭಾವನೆ ಬಂದರೆ ಅವರು ಮತ್ತಷ್ಟು ಬಿಗಿಪಟ್ಟು ಹಿಡಿಯಬಹುದು.
ನಮ್ಮ ಕೇಸನ್ನು ನಮ್ಮ ಬಂಧುವೇ ಆದ ಅನಿರುದ್ಧ್ ವಾದಿಸ್ತಾನೆ ಅಂತ ಹೇಳು ಸಾಕು. ಅರ್ಥ ಆಯ್ತಾ ಅಮ್ಮ ಮಗನ ಬೋಧನೆಗೆ? ಆಯ್ತು ಕಣೋ, ನಾನು ಎಲ್ಲ ನೋಡ್ಕೊಳ್ತೀನಿ ಎಂದು ಉತ್ತರಿಸಿದಳು. ಏನು ನೋಡ್ಕೊಳ್ತೀಯೋ? ಸಮಸ್ಯೆ ಪರಿಹಾರ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಮತ್ತಷ್ಟು ಜಟಿಲವಾಗಿಸದಿದ್ದರೆ ಅದೇ ಪುಣ್ಯ. ಮತ್ತು ನಾವು 100 ಜನರಿಗೆ ಉತ್ತರಿಸಬೇಕಾಗುತ್ತದೆ ಎಂದು ಮತ್ತೆ ಮತ್ತೆ ಎಚ್ಚರಿಸಿದರು. ಪಕ್ಕದ ಫ್ಲ್ಯಾಟಿನ ಓನರ್ ಸುಂದರಯ್ಯನ ಮನೆಗೆ ಶ್ರೀನಿಧಿ ಶ್ರೀಧರ ಜೊತೆಗೂಡಿ ಹೋದಳು ಪಾರ್ವತಿ. ಸುಂದರಯ್ಯನನ್ನು ಕಂಡ ಕೂಡಲೇ ಆತನನ್ನು ಆಸ್ತಿ ನೋಂದಣಿ ಕಚೇರಿಯಲ್ಲಿ ಭೇಟಿಯಾದದ್ದು ನೆನಪಾಯಿತು. ಅಕ್ಕಪಕ್ಕದ ಫ್ಲ್ಯಾಟ್ಗಳನ್ನು ಕೊಂಡ 2 ಕುಟುಂಬದವರು ಒಂದೇ ದಿನ ನೋಂದಣಿ ಮಾಡಿಸಿದ್ದರು. 2 ಕುಟುಂಬಗಳು ನೋಂದಣಿಗಾಗಿ ಕಾಯುತ್ತಾ ಬಹಳ ಹೊತ್ತು ಮಾತುಕತೆ ನಡೆಸಿದ್ದರು. ಅವರೆಲ್ಲ ತನ್ನ ಆಹ್ವಾನ ಮನ್ನಿಸಿ ತಮ್ಮ ಮನೆಗೂ ಬಂದಿದ್ದರು. ಎಲ್ಲ ನೆನಪಾದಾಗ ತಾನು ಬಂದ ಕೆಲಸ ಬದಿಗಿಟ್ಟು, ಸುಂದರಯ್ಯನವರೇ ಚೆನ್ನಾಗಿದ್ದೀರಾ? ನಾನು ಯಾರಂತ ಗೊತ್ತಾಯಿತೆ? ನಿಮ್ಮ ತಾಯಿಯವರು ಹೇಗಿದ್ದಾರೆ ಎಂದು ವಿಚಾರಿಸಿಕೊಂಡಳು. ತಮ್ಮ ಮೇಲೆ ಕೇಸ್ ದಾಖಲಿಸಿ ಕಾಲು ಕೆರೆದು ಜಗಳ ಮಾಡಲು ನಿಂತಿರೋ ಸುಂದರಯ್ಯನ ಜೊತೆ ತಮ್ಮ ತಾಯಿ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಇರುವುದು ಶ್ರೀನಿಧಿ ಶ್ರೀಧರರಿಗೆ ಆಶ್ಚರ್ಯ ತಂದಿತ್ತು. ಕೆಲವು ಕ್ಷಣಗಳು ಸುಮ್ಮನಿದ್ದ ಸುಂದರಯ್ಯ ಮೆತ್ತಗಿನ ಧ್ವನಿಯಲ್ಲಿ ಹೇಳಿದ, ನಮ್ಮ ತಾಯಿ 2 ತಿಂಗಳ ಹಿಂದೆ ತೀರಿಕೊಂಡ್ರಮ್ಮ. ಅಯ್ಯೋ ಹೌದೇ ಎಂದಳು ಪಾರ್ವತಿ. ವಿಷಾದದಿಂದ ಅವಳ ಕಣ್ಣುಗಳು ತೇವಗೊಂಡಿದ್ದವು. ಸ್ವಲ್ಪ ಹೊತ್ತು ಮಾತು ಬಾರದೆ ಸುಮ್ಮನಿದ್ದಳು. ನಿಮ್ಮ ತಾಯಿ ತಂಪು ಹೊತ್ತಲ್ಲಿ ನೆನೆಯಬೇಕಾದಂಥವರು. ಅಂದು ನಮ್ಮ ಮನೆಗೆ ಬಂದಾಗ ಅವರ ಜೊತೆಗಿನ ಮಾತುಕತೆ ಅಪ್ಯಮಾನವಾಗಿತ್ತು ಎನ್ನುತ್ತಾ ಆಕೆಯ ಗುಣಗಾನ ಮಾಡಿದಳು. ಸುಂದರಯ್ಯ ಇವರು ಅಲ್ಲಿಗೆ ಬಂದಿದ್ದಾರೆ ಎನ್ನುವುದನ್ನು ಮರೆತು ಬಹಳ ಹೊತ್ತಿನ ತನಕ ತನ್ನ ತಾಯಿಯ ಬಗ್ಗೆ ಮಾತನಾಡಿದ. ಪಾರು, ನಮ್ಮ ಪಕ್ಕದ ಫ್ಲ್ಯಾಟಿನವರು ಫೋನ್ ಮಾಡಿದ್ದಾರೆ ಕಣೆ, ನಿಮ್ಮ ಕೆಲಸ ಮುಂದುವರಿಸಿ, ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತೇವೆ ಎಂದು ಹೇಳಿದ್ದಾರೆ ಎಂದ ಮೂರ್ತಿ. ಶ್ರೀನಿಧಿ ಶ್ರೀಧರ ಕೂಡ ತಾಯಿಯ ಬಳಿಗೆ ಬಂದು ಅಭಿನಂದಿಸಿದರು. ಅಮ್ಮ ನೀನು ಗ್ರೇಟ್. ನಮಗೆ ನೀವಿಬ್ಬರು ಏನು ಮಾತನಾಡಿದರೆಂದು ಗೊತ್ತಾಗಲಿಲ್ಲ. ಬಹುಶಃ ನಮ್ಮ ಲಾಯರ್ ಅನಿರುದ್ಧನ ಬಗ್ಗೆ ಹೇಳಿ ಆತನಿಗೆ ಎಚ್ಚರಿಕೆ ಕೊಟ್ಟಿದ್ದೀರಿ ಅಲ್ವಾ ಎಂದ ಶ್ರೀಧರ್. ನಾನು ಅವರ ತಾಯಿಯ ಕುರಿತು ಮಾತನಾಡಿದೆ. ಪಾಪ ಆಕೆ ತೀರಿಕೊಂಡ್ರಂತೆ. ಕೇಸ್ನ ಬಗ್ಗೆ ಮಾತನಾಡಲೇ ಇಲ್ಲ. ಮತ್ತೆ ಆತ ಹೇಗೆ ಒಪ್ಪಿಕೊಂಡ? ನಾವು ಅಲ್ಲಿಂದ ಹೊರಡುವ ಮುನ್ನ ನೀನು ಅದೇನೋ ಆತನ ಬಳಿ ಹೇಳಿದ್ದಿ, ಅದೇನದು ಎಂದು ಅನುಮಾನದಿಂದ ಪ್ರಶ್ನಿಸಿದಳು ಶ್ರೀನಿಧಿ. ನಮ್ಮ ಈ ಪ್ರಾಜೆಕ್ಟ್ ಮುಗಿದ ಬಳಿಕ ಉದ್ಯಾನದಲ್ಲಿ ದೊಡ್ಡ ಶಿಲಾಫಲಕ ಸ್ಥಾಪಿಸಿ ಅದರಲ್ಲಿ ನಿಮ್ಮಂಥ ದಾನಿಗಳ ಹೆಸರು ಬರೆಸಬೇಕು. ಮೊದಲು ನಿಮ್ಮ ತಾಯಿಯ ಹೆಸರು ಬರೆಸಬೇಕೆಂದಿದ್ದೇವೆ. ನಿಮ್ಮ ಒಪ್ಪಿಗೆ ಇದೆಯೇ? ನಿಮ್ಮ ತಾಯಿಗೆ ಇಂಥ ಸೇವಾ ಕಾರ್ಯಗಳು ಬಹಳ ಇಷ್ಟವೆಂದು ಆಕೆಯ ಬಳಿ ಮಾತನಾಡಿದಾಗಲೇ ಗೊತ್ತಾಗಿತ್ತು. ಬದುಕಿದ್ದರೆ ಆಕೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಳ್ಳುತ್ತಿದ್ದರು ಎಂದು ಹೇಳಿದೆ. ವಾವ್ ಅಮ್ಮ, ನೀನು ಸೂಪರ್. ನಮ್ಮ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಬೇಕೆಂದು ಇಷ್ಟಪಟ್ಟಿದ್ದೀಯಲ್ಲವೇ? ಇಂದು ನಮ್ಮ ಜೊತೆಗೆ ಆಫೀಸ್ಗೆ ಬಾ ಎಂದಳು ಶ್ರೀನಿಧಿ. ಮಕ್ಕಳ ಜೊತೆ ಆಫೀಸ್ಗೆ ಬಂದಳು ಪಾರ್ವತಿ. ಆಗಲೇ ಶ್ರೀನಿಧಿಗೊಂದು ಕರೆ ಬಂತು. ಕರೆಯನ್ನು ಸ್ವೀಕರಿಸಿ ಮಾತನಾಡಿ ತಾಯಿಯ ಬಳಿ, ಅಮ್ಮ, ನಾನು ಈಗ ಕಲೆಕ್ಟರ್ ಕಾರ್ಯಾಲಯಕ್ಕೆ ಹೋಗಬೇಕಾಗಿದೆ. ನಮ್ಮ ಯೋಜನೆಯ ಕಡತ ಪರವಾನಗಿಗಾಗಿ ಕಲೆಕ್ಟರ್ ಬಳಿ ಹೋಗಿದೆ. ಈ ಬಗ್ಗೆ ಮಾತನಾಡಬೇಕೆಂದು ಕಲೆಕ್ಟರ್ ತಿಳಿಸಿದ್ದಾರೆ. ಇಂದು ಅವರ ಅನುಮತಿ ಸಿಗಲೂಬಹುದು. ಆಯ್ತಮ್ಮ, ನಾನು ಇಲ್ಲಿ ಆಫೀಸ್ ಎಲ್ಲ ಒಮ್ಮೆ ಸುತ್ತಾಡಿ ಬರುವೆ. ನೀನು ಅಷ್ಟರಲ್ಲಿ ನಿನ್ನ ಕೆಲಸ ಮುಗಿಸ್ಕೊಂಡು ಬಾ ಎಂದಳು. ಆದರೆ ಶ್ರೀನಿಧಿಗೆ ಸಂಜೆ 5ರ ತನಕ ಬರಲು ಸಾಧ್ಯವಾಗಿಲ್ಲ. ಮರಳಿ ಬಂದು ನೋಡಿದಾಗ ಆಫೀಸ್ನಲ್ಲಿ ಆದ ಕೆಲವು ಬದಲಾವಣೆಗಳು ಸ್ಪಷ್ಟವಾಗಿ ಗೋಚಾರಕ್ಕೆ ಬಂದವು. ನಿಮ್ಮ ತಾಯಿಯವರು ಇಂಜಿನಿಯರ್ಸ್ ಹಾಗೂ ವೈದ್ಯರ ನಡುವೆ ಸಂಧಾನ ಮಾಡಿಸಿದ್ದಾರೆ ಎಂದು ಮ್ಯಾನೇಜರ್ ಶ್ರೀನಿಧಿಗೆ ತಿಳಿಸಿದ. ಏನು ಹೇಳ್ತಾ ಇದ್ದೀರಿ ನೀವು ಎಂದು ಆಶ್ಚರ್ಯದಿಂದ ಕೇಳಿದಳು ಶ್ರೀನಿಧಿ. ಹೌದಮ್ಮ, ನೀವು ಆ ಕಡೆ ಹೋದ ಕೂಡಲೇ ವೈದ್ಯರು ಹಾಗೂ ಇಂಜಿನಿಯರ್ಸ್ ಬಂದಿದ್ದರು. ವಾರ್ಡ್ ನಿರ್ಮಾಣದ ವಿಷಯದಲ್ಲಿ ಅವರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳನ್ನು ತೊಲಗಿಸಲು ಅವರನ್ನೆಲ್ಲ ಕೂರಿಸಿಕೊಂಡು 2 ಗಂಟೆಗಳ ಕಾಲ ಮಾತನಾಡಿದರು ನಿಮ್ಮ ತಾಯಿ. ಆಕೆ ಏನು ಮಾತನಾಡಿದರು ಎಂದು ಗೊತ್ತಾಗಿಲ್ಲ. ಆದರೆ ಭೋಜನದ ವಿರಾಮದ ಹೊತ್ತಿಗೆ ಎಲ್ಲರೂ ಏಕಾಭಿಪ್ರಾಯಕ್ಕೆ ಬಂದುಬಿಟ್ಟಿದ್ರು. ನಮಗೂ ನಂಬೋಕೆ ಆಗಲಿಲ್ಲ. ಇತ್ತಂಡಗಳಿಗೆ ಅನುಕೂಲವಾಗುವಂತೆ ವಾರ್ಡ್ ಡಿಸೈನ್ ಕೂಡ ನಿಮ್ಮ ತಾಯಿ ಅವರೇ ಬದಲಾಯಿಸಿದರು ನೋಡಿ ಎನ್ನುತ್ತಾ ನೀಲಿ ನಕ್ಷೆ ಹಾಗೂ ಇತರ ಫೈಲ್ಗಳನ್ನು ತೋರಿಸುತ್ತಿದ್ದಾಗ ನಂಬಲು ಅಸಾಧ್ಯ ಎನಿಸಿತು ಶ್ರೀನಿಧಿಗೆ. ಅಪ್ಪ, ಇವತ್ತು ಅಮ್ಮ ಒಂದು ಅದ್ಭುತವನ್ನೇ ಮಾಡಿದ್ದಾಳೆ ಎಂದು ತಂದೆಗೆ ಆಫೀಸ್ನಲ್ಲಿ ನಡೆದ ಬೆಳವಣಿಗೆಯ ಕುರಿತು ತಿಳಿಸಿದಳು. ನಾವಿಷ್ಟು ಸಮಯ ಅಮ್ಮನನ್ನು ಗುರುತಿಸಲೇ ಇಲ್ಲ. ಅಮ್ಮನಲ್ಲಿ ನಿಜವಾಗಿಯೂ ದೊಡ್ಡ ಉದ್ಯಮಿ ಅಡಗಿದ್ದಾಳೆ. ಅಮ್ಮನನ್ನು ನಮ್ಮ ಜೊತೆ ಸೇರಿಸಿಕೊಂಡ್ರೆ ನಮ್ಮ ಉದ್ಯಮ ಮುಗಿಲೆತ್ತರಕ್ಕೆ ಏರುವುದರಲ್ಲಿ ಸಂಶಯವಿಲ್ಲ
ಎಂದು ಶ್ರೀನಿಧಿ ಹೊಗಳಿದಾಗ ಮೂರ್ತಿ ಹೆಂಡತಿಯತ್ತ ಪ್ರಶಂಸೆಯ ನೋಟ ಬೀರಿದ. ಮರುದಿನ ಶ್ರೀನಿಧಿ ಕಲೆಕ್ಟರ್ ಆಫೀಸ್ಗೆ ಹೊರಟಾಗ ಅವಳ ಜೊತೆ ತಾನೂ ಹೊರಟಳು ಪಾರ್ವತಿ. ನಿಮ್ಮ ಫೈಲ್ ಓದಿದೇನಮ್ಮ. ಯೋಜನೆ ಏನೋ ಬಹಳ ಚೆನ್ನಾಗಿದೆ, ಆದರೆ ಅದು ಎಷ್ಟರ ಮಟ್ಟಿಗೆ ಆಚರಣೆಯೋ ಅನುಮಾನ. ಇಲ್ಲೇ ತನಕ ಚೆನ್ನಾಗಿವೆ ಎಂದುಕೊಂಡ ಪ್ರಾಜೆಕ್ಟ್ಗಳಿಗೆ ಅನುಮತಿ ನೀಡಿದ್ದೇವೆ. ಆದರೆ ಅವುಗಳ ಪರಿಸ್ಥಿತಿ ಇಂದು ಯಾವ ಮಟ್ಟದಲ್ಲಿ ಇವೆ ಗೊತ್ತಾ? ನಮ್ಮ ಮೇಲಿನವರು ನಮ್ಮನ್ನು ಪ್ರಶ್ನಿಸುವಂತೆ ತಯಾರಾಗಿದೆ. ಹಾಗಾಗಿ ಈ ಯೋಜನೆಗೆ ನಾನು ಅನುಮತಿ ನೀಡಲಾರೆ ಎಂದ ಕಲೆಕ್ಟರ್. ಆತನ ವಯಸ್ಸು 30 ಇರ್ಬೋದು. ಮೇಲ್ನೋಟಕ್ಕೆ ಉತ್ತಮ ವ್ಯಕ್ತಿಯಂತೆ ಕಾಣಿಸ್ತಿದ್ದ ಹೋಲಿಕೆಗಳು ಮುಖದಲ್ಲಿನ ಯಾರನ್ನೋ ನೆನಪಿಸ್ತಿದ್ದವು. ಆತನ ಮೇಜಿನ ಮೇಲೆ ಇದ್ದ ಹೆಸರಿನ ಫಲಕ ನೋಡಿದ ಕೂಡಲೇ ಉತ್ತರ ದೊರಕಿತು ಅವಳಿಗೆ. ನೀನು ಮಂಚಿಕಂಠಿ ಅವರ ಮಗನೇ? ತನ್ನ ಅಂದಾಜನ್ನು ಖಚಿತಪಡಿಸಿಕೊಳ್ಳಲು ಕೇಳಿದಳು. ಹೌದು, ಮಂಚಿಕಂಠಿ ಸೂರ್ಯನಾರಾಯಣ. ನಿಮಗೆ ಏನಾಗ್ತಾರೆ? ಯಾಕೆ, ಅವರು ನನ್ನ ತಂದೆ. ನಿಮಗೆ ಗೊತ್ತೇ? ಆಶ್ಚರ್ಯದಿಂದ ಕೇಳಿದ. ನಮಗೆ ಪರವಾನಿ ಕೊಡುವ ವಿಚಾರವಾಗಿ ನಿಮ್ಮ ನಿರ್ಣಯವನ್ನು 1 ದಿನದ ಮಟ್ಟಿಗೆ ಮುಂದೂಡಬಹುದೇ? ಆ ದಿನ ನೀವು ಮನೆಗೆ ಹೋದ ಬಳಿಕ ನಿಮ್ಮ ತಂದೆಯವರ ಬಳಿ ಚೆಲ್ಲಪಿಲ್ಲೈ ರಾಮನಾಥ ಅವರ ಸೊಸೆ ಈ ಪ್ರಾಜೆಕ್ಟ್ ತಂದಿದ್ರು ಎಂದು ಹೇಳಬಹುದೇ? ಪ್ರಾಜೆಕ್ಟ್ ಕುರಿತಾದ ನಿಮ್ಮ ಅನುಮಾನಗಳನ್ನು ಅವರಿಗೆ ತಿಳಿಸಿ. ಅವರು ಕೂಡ ಒಪ್ಪದಿದ್ದರೆ ನಿರಭ್ಯಂತರವಾಗಿ ನೀವು ನಮ್ಮ ಕಡತವನ್ನು ತಿರಸ್ಕರಿಸಬಹುದು ಎಂದಳು. ನೀವು ನನ್ನ ತಂದೆಯವರೊಂದಿಗೆ ಮಾತನಾಡಿದ ಮೇಲೆ ಇಲ್ಲಿಗೆ ಬಂದಿರಾ? ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಲು ಪ್ರಯತ್ನಿಸಬೇಡಿ. ನಾನು ಇಂಥದಕ್ಕೆಲ್ಲ ಸೊಪ್ಪು ಹಾಕುವವನಲ್ಲ ಎಂದು ಕೋಪದಿಂದ ಹೇಳಿದ ಕಲೆಕ್ಟರ್. ಪ್ರಾಮಾಣಿಕತೆ ಎನ್ನುವುದು ಮನುಷ್ಯನ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ವಿಷಯ. ಅದು ಕಾಗದಗಳಲ್ಲಿ ಕಾಣಿಸುವುದಿಲ್ಲ. ನಿಮ್ಮ ತಂದೆಯ ಬಳಿ ನಾನು ಮಾತನಾಡಿ 25 ವರ್ಷಗಳೇ ಗತಿಸಿದವು ಎಂದು ಹೇಳಿ ನಮಸ್ಕರಿಸಿ ಅಲ್ಲಿಂದ ಎದ್ದಳು ಪಾರ್ವತಿ. ಅಮ್ಮ, ನಿಮಗೆ ಆ ಕಲೆಕ್ಟರ್ ಅವರ ತಂದೆಯವರ ಪರಿಚಯ ಇದೆಯೇ? ನೀನು ಆತನಿಗೆ ಫೋನ್ ಮಾಡಿದ್ಯಾ ಎಂದು ಕೇಳಿದ ಶ್ರೀಧರ್ ಪಾರ್ವತಿಯನ್ನು. ನಾನೇನು ಫೋನ್ ಮಾಡಲಿಲ್ವಲ್ಲ, ಯಾಕೆ ಹೀಗೆ ಕೇಳ್ತಿದ್ದಿ ಎಂದಳು ಪಾರ್ವತಿ. ನಮ್ಮ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಅಗತ್ಯವಾದ ಎಲ್ಲ ಅನುಮತಿಗಳನ್ನು ಒಂದೇ ಬಾರಿಗೆ ನೀಡುತ್ತಾ ಕಲೆಕ್ಟರ್ ಆಫೀಸ್ನಿಂದ ಆದೇಶಗಳು ಜಾರಿಯಾಗಿವೆ ಎಂದು ಶ್ರೀಧರ್ ಆನಂದದಿಂದ ಅವನ ಮುಖ ಬೆಳಗುತ್ತಿತ್ತು. ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ಪಾರ್ವತಿ ನಗುತ್ತಾ ಹೇಳಿದಳು. ಹೇಗೆ? ಮಂಚಿಕಂಠಿ ಸೂರ್ಯನಾರಾಯಣ ನಿಮ್ಮ ಅಜ್ಜನ ಶಿಷ್ಯ. ಆ ದಿನಗಳಲ್ಲಿ ಆತ ಏನೋ ಚಿಕ್ಕ ವ್ಯಾಪಾರ ಮಾಡಿಕೊಂಡಿದ್ದ. ಅವರದು ದೊಡ್ಡ ಸಂಸಾರ. ಸಂಪಾದನೆ ಸಾಲದೆ ಆತ ಕೈಕಡಕ್ಕಾಗಿ ನಿಮ್ಮ ಅಜ್ಜನ ಬಳಿ ಆಗಾಗ ಬರ್ತಿದ್ರು. ನಿಮ್ಮ ಅಜ್ಜ ಸಾಲಕ್ಕೆ ಬಡ್ಡಿ ಕೂಡ ತೆಗೆದುಕೊಳ್ತಿರ್ಲಿಲ್ಲ. ಪದೇ ಪದೇ ಸಾಲ ತೆಗೆದುಕೊಳ್ಳಲು ಬರುತ್ತಿದ್ದ ಆತನನ್ನು ಎಲ್ಲರೂ ತುಚ್ಛವಾಗಿ ಕಾಣುತ್ತಿದ್ದರು. ಆದರೆ ನಿಮ್ಮ ಅಜ್ಜ ಮತ್ತು ನಾನು ಆತನನ್ನು ಗೌರವದಿಂದಲೇ ಬರಮಾಡಿಕೊಳ್ಳುತ್ತಿದ್ದೆವು. ಅಭಿಮಾನದಿಂದ ಮಾತನಾಡಿಸುತ್ತಿದ್ದೆವು. ನಾವು ತೋರುತ್ತಿದ್ದ ಆಧಾರಕ್ಕೆ ಆತ ಖುಷಿ ಪಡುತ್ತಿದ್ದ. ನನ್ನನ್ನು ಅಕ್ಕ ಎಂದು ಅಭಿಮಾನದಿಂದ ನೋಡುತ್ತಿದ್ದ. ಒಮ್ಮೆ ನಾನು ಆತನ ಪತ್ನಿಯನ್ನು ಮನೆಗೆ ಕರೆಸಿ ಯಾರಿಗೂ ತಿಳಿಯದಂತೆ ಹಣ ಕೊಟ್ಟು ಸಣ್ಣ ವ್ಯಾಪಾರ ಶುರು ಮಾಡಿ ಗಂಡನಿಗೆ ಸಹಾಯ ಮಾಡು ಎಂದು ಹೇಳಿದ್ದೆ. ಪರಿಮಿತ ಆದಾಯವಿದ್ದಾಗಲೂ ಸಾಲ ಮಾಡದೆ ಹೇಗೆ ಸಂಸಾರವನ್ನು ನಡೆಸಬಹುದೆಂದು ಆಕೆಗೆ ತಿಳಿಸಿದ್ದೆ. ನಿಧಾನವಾಗಿ ಅವರ ಆರ್ಥಿಕ ಸ್ಥಿತಿ ಉತ್ತಮಗೊಂಡಿತ್ತು. ನಾನು ಕೊಟ್ಟ ಹಣವನ್ನು ಮರಳಿಸಲು ಬಂದಾಗ ಅದನ್ನು ಅವರ ಮಗನ ಓದಿಗಾಗಿ ವಿನಿಯೋಗಿಸಬೇಕೆಂದು ಹೇಳಿದ್ದೆ. ಆ ದಿನ ನಾನು ಮಾಡಿದ್ದ ಆ ಸಹಾಯ ಇಂದು ನಮಗೆ ಉಪಯೋಗಕ್ಕೆ ಬಂತು. ಒಳ್ಳೆಯತನಕ್ಕೆ ಇರುವ ಶಕ್ತಿಯೇ ಅದು, ನಗುತ್ತಾ ಹೇಳಿದಳು ಪಾರ್ವತಿ. ಪಾರು, ನೀನು ಇಲ್ಲದಿದ್ದರೆ ಈ ಕೆಲಸವೆಲ್ಲ ಅಸಾಧ್ಯವಾಗಿತ್ತು ಎಂದು ಅವಳನ್ನೇ ನೋಡಿದ ಮೂರ್ತಿ. ಅಕ್ಕ ಹೇಳಿದಂತೆ ನಿನ್ನಲ್ಲೊಬ್ಬ ದೊಡ್ಡ ಉದ್ಯಮಿ ಇದ್ದಾನೆ. ಹೆಚ್ಚು ಓದಿಕೊಳ್ಳದ ನಿನಗಿಷ್ಟು ಜ್ಞಾನ ಹೇಗೆ ಬಂತು? ನಾವೆಲ್ಲ ಎಷ್ಟೇ ಪ್ರಯತ್ನಿಸಲು ಸಾಧ್ಯವಾಗದು. ನೀನು ಒಂದೇ ಬಾರಿ ಮಾತನಾಡಿ ಹೇಗೆ ಸಾಧ್ಯವಾಗಿಸಿದೆ? ನಿನ್ನ ಬಳಿ ಅದೇನು ಮ್ಯಾಜಿಕ್ ಇದೆ? ನೀನು ಹೇಳಲೇಬೇಕು, ನಗುತ್ತಾ ಹೇಳಿದ ಶ್ರೀಧರ್. ಮುಂದೊಂದು ಮಾತು ಹಿಂದೊಂದು ಮಾತು ಇಲ್ಲದೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇರಬೇಕು.
ಅಹಂಕಾರದ ಒಂದು ಚಿಕ್ಕ ನುಡಿಯು ನಮ್ಮ ಮಾತುಗಳಲ್ಲಿ ನುಸುಳಬಾರದು. ನಮ್ಮ ಹಾವಭಾವಗಳಲ್ಲಿ ಗರ್ವ ಇಣುಕಬಾರದು. ಒಂದು ಕಿರು ನಗುವಿನಿಂದ ಎಷ್ಟೇ ದೊಡ್ಡ ಸಮಸ್ಯೆಯಾದರೂ ಅದನ್ನು ಎದುರಿಸಿ ಪರಿಹರಿಸಬಹುದು. ಅಷ್ಟೇ. ಇದಕ್ಕಿಂತ ದೊಡ್ಡ ರಹಸ್ಯ ಏನೂ ಇಲ್ಲ. ನೀವೆಲ್ಲರೂ ನನ್ನನ್ನು ಸುಮ್ಮನೆ ಹೊಗಳಿ ಅಟ್ಟಕ್ಕೆ ಏರಿಸ್ತಿದ್ದೀರಿ ಅಷ್ಟೇ, ನಾಚುತ್ತಾ ಹೇಳಿದಳು ಪಾರ್ವತಿ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.